ಧರ್ಮರಾಯನನ್ನು ಯಕ್ಷ ಒಂದು ಪ್ರಶ್ನೆ ಕೇಳುತ್ತಾನೆ. ಈ ಭೂಮಿಗೆ ಸರಿಸಮಾನವಾದ ವಸ್ತು ಯಾವುದು? ಅದಕ್ಕೆ ಧರ್ಮರಾಯ ನಿಶ್ಶಂಕೆಯಿಂದ ನೇರವಾಗಿ ಉತ್ತರಿಸುತ್ತಾನೆ, ತಾಯಿ ಎಂದು. ಎಂದರೇನು? ತಾಯಿಗೊಂದು ಹೋಲಿಕೆ ಕೊಡುವುದಾದರೆ ಅದು ಭೂಮಿ, ಭೂಮಿಗೊಂದು ಹೋಲಿಕೆ ಕೊಡುವುದಾದರೆ ಅದು ತಾಯಿ. ಈ ಭೂಮಿಯ ಮೇಲೆ ಶಿಷ್ಯರು ಇದ್ದಾರೆ, ದುಷ್ಟರು ಇದ್ದಾರೆ, ಬುದ್ಧಿವಂತರೂ ಇದ್ದಾರೆ, ದಡ್ಡರೂ ಇದ್ದಾರೆ, ದರಿದ್ರರೂ ಇದ್ದಾರೆ, ಧನವಂತರೂ ಇದ್ದಾರೆ. ಹೀಗೆ ಇನ್ನು ಎಷ್ಟೋ ಬಗೆಯವರಿದ್ದಾರೆ. ಇವರೆಲ್ಲರಿಗೂ ಈ ಭೂಮಿಯ ಮೇಲೆ ಸಮಾನವಾದ ಆಶ್ರಯವಿದೆ. ಹಾಗೆಯೇ ಶ್ರೀಮಾತೆಯವರ ವಾತ್ಸಲ್ಯದಲ್ಲಿ ಎಲ್ಲರಿಗೂ ಸಮಾನವಾದ ಸ್ಥಾನವಿತ್ತು, ಸಮಾನ ಪಾಲಿತ್ತು. ಬಹುಶಃ ಜಗತ್ತಿನ ಇತರ ತಾಯಂದಿರು ತಮ್ಮ ತಮ್ಮ ಸ್ವಂತ ಸಂತಾನವನ್ನು ಮಾತ್ರ ಸಮಾನ ವಾತ್ಸಲ್ಯದಿಂದ ಕಾಣಬಹುದೇನೋ. ಆದರೆ ಹೊರಗಿನವರಿಗೆ ಅವಕಾಶ ಕಡಿಮೆ ಅಥವಾ ಇಲ್ಲದೆಯೂ ಹೋಗಬಹುದು. ಆದರೆ ಶ್ರೀಮಾತೆಯವರ ವಾತ್ಸಲ್ಯದಲ್ಲಿ ಮಾತ್ರ ಸರ್ವರಿಗೂ ಸಮಭಾಗ ಇದೆ. ನೀನು ಯಮಧರ್ಮರಾಯ ಯುಧಿಷ್ಠಿರನಿಗೊಂದ್ಸಾರಿ ಪ್ರಶ್ನೆ ಕೇಳಿದೆ, ಯಾರು ಈ ಭೂಮಿಗೆ ಸರಿಸಮಾನವಾದ ವಸ್ತು, ಈ ಭೂಮಿಯಂತ ಶಕ್ತಿ ತಡ್ಕೊಳ್ಳೋ ಅಂಥ, ಭಾರ ಹೊತ್ಕೊಳ್ಳೋ ಅಂಥ ಶಕ್ತಿ ಯಾರಿಗೂ ಇಲ್ಲ, ಅದರಷ್ಟು ತಾಳ್ಮೆನೂ ಯಾರಿಗೂ ಇಲ್ಲ, ಯಾರು ಅದಕ್ಕೆ ಸಮಾನವಾದ ಇನ್ನೊಬ್ಬರು ಅಂದರೆ ತಾಯಿ. ತಾಯಿ ಯಾಕೆ? ಎಲ್ಲರಿಗೂ ಒಂದೇ ಸಮ ಮಾತೃವಾತ್ಸಲ್ಯ ಕೊಡ್ತಾಳೆ ಈ ಭೂಮಿ ತಾಯಿ, ಅದಕ್ಕೆ ಸಮನೇ ನಮ್ಮ ತಾಯಿನು. ಆದರೆ ನಮ್ಮ ತಾಯಿಗಳು ನಾವುಗಳು